ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಇವತ್ತೊಂದು VTU ಅಪ್ಡೇಟನ್ನು ನಾನು ಕೊಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಇಂಟರ್ನ್ಶಿಪ್ ರಿಲೇಟೆಡ್ ಆಗಿದೆ. ಸೊ ಇದು ಬಂದು ತುಂಬ ದಿನಾನೇ ಆಗಿದೆ, ಸರ್ಕ್ಯುಲರ್ ಬಂದು ತುಂಬ ದಿನಾನೇ ಆಗಿದೆ. ಬಟ್ ಈ ಸರ್ಕ್ಯುಲರ್ ರಿಲೇಟೆಡ್ ನನಗೊಂದು ಕನ್ಸರ್ನ್ ಬಂತು, ಅದರ ಬಗ್ಗೆ ನಾನು ಮಾತಾಡಬೇಕಾಗಿತ್ತು, ಡಿಸ್ಕಸ್ ಮಾಡಬೇಕಾಗಿತ್ತು. ಅದಕ್ಕೆ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಏನಂತ ಕೇಳಿದರೆ, VTUದವರು ಮೊದಲೇ ಈ VTU ಅಂತ ಹೇಳೋ ಒಂದು ಇದೇ ಸರಿ ಇಲ್ಲ. ಅದರಲ್ಲಿ ಈ ವರ್ಷದಿಂದ ಇದೊಂದು ಏನೊಂದು ತೊಗೊಂಡು ಬಂದಿದ್ದಾರೆ ಅಂತ ಕೇಳಿದರೆ, VTU ಪೋರ್ಟಲಲ್ಲಿರುವಂತಹ ಕಂಪನಿಗಳ ಜೊತೆನೇ ನೀವು ಇಂಟರ್ನ್ಶಿಪ್ ಮಾಡಬೇಕಂತೆ, ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಅದರಿಂದ ಮಾಡುವಂಥ ಇಂಟರ್ನ್ಶಿಪ್ಪನ್ನೇ ಮಾಡಬೇಕಂತೆ. ನಾನು ಇದು ಯಾವುದನ್ನು ನಾನು ಹೇಳ್ತಾ ಇಲ್ಲ. ಯಾರ್ಯಾರು 7th ಸೆಮ್ಮಲ್ಲಿ ಇದ್ದೀರಾ, ಯಾರ್ಯಾರು 8th ಸೆಮ್ಮಲ್ಲಿ ಇದ್ದೀರಾ, ನಿಮಗೆ ಇಂಟರ್ನ್ಶಿಪ್ ಮಾಡಬೇಕು ಮತ್ತು ನೀವು 7th ಸೆಮ್ ಸಬ್ಜೆಕ್ಟನ್ನ 8th ಸೆಮ್ಮಲ್ಲಿ ಓದ್ಬೋದು, ಅದು ಸ್ವಾಪ್ ಮಾಡ್ಬೋದಂತೆ. ಅದ್ರ ಬಗ್ಗೆ ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ನನಗೆ ಇಲ್ಲಿ ತುಂಬ ಇದನ್ಸಿದೆಯೇನಂತ ಕೇಳಿದ್ರೆ, ಇಲ್ಲಿ ನೋಡಿ, ರೆಪ್ಯೂಟೆಡ್ ಇಂಡಸ್ಟ್ರೀಸ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಫಸ್ಟ್ ಪೇಜಲ್ಲಿದೆ ನೋಡಿ. ಟು ಎನ್ಶ್ಯೂರ್ ಯೂನಿಫಾರ್ಮಿಟಿ, ಕ್ವಾಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ದ ಇಂಟರ್ನ್ಶಿಪ್ ಪ್ರಾಸೆಸ್, VTU ಈಸ್ ಲಾಂಚ್ಡ್ ಅ ಸೆಂಟ್ರಲೈಸ್ಡ್ ವೆಬ್ ಪೋರ್ಟಲ್. VTUದವರೇ ಒಂದು ವೆಬ್ ಪೋರ್ಟಲ್ನ ಲಾಂಚ್ ಮಾಡಿದಾರಂತೆ 3/6/2025 ಆ್ಯಸ್ ಅ ಸಿಂಗಲ್ ಪ್ಲ್ಯಾಟ್ಫಾರ್ಮ್. ಆ ಇಂಟರ್ನ್ಶಿಪ್ ಪೋರ್ಟಲಿಗೆ ನಾನು ಹೋದೆ, ಅದು ಸ್ವಲ್ಪನೂ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ. ಸರಿಯಾಗಿ ಆ ವೆಬ್ ಪೋರ್ಟಲನ್ನು ಕೂಡ ಸರಿಯಾಗಿ ಡಿಸೈನ್ ಮಾಡ್ತಾ ಇಲ್ಲ. ಯಾವ್ಯಾವ ಕಂಪನಿಗಳು ಇಂಟರ್ನ್ಶಿಪ್ಪಲ್ಲಿ ಲೀಸ್ಟ್ ಆಗಿದೆ ಅಂತ ಸರ್ಚ್ ಮಾಡ್ಲಿಕ್ಕೆ ಹೋದ್ರು ಅದನ್ನು ಕೊಡ್ತಾ ಇಲ್ಲ. ಆ್ಯಂಡ್ ಯಾವ್ಯಾವ ಕೋರ್ಸ್ ಇದೆ ಅಂತ ನೋಡ್ಲಿಕ್ಕೆ ಹೋದ್ರು ಅದನ್ನು ಕೊಡ್ತಾ ಇಲ್ಲ. ಏನೂ ಇಲ್ಲ, ಜಸ್ಟ್ ಆ ಇಂಟರ್ನ್ಶಿಪ್ ಯಾರ್ಯಾರಿದ್ದಾರೆ ನೋಡಿ, VTUದು ಯಾರ್ಯಾರು ಚಾನ್ಸಲರ್ ಇದ್ದಾರೆ ಅವ್ರದ್ದೊಂದು ಫೋಟೋ ಬರ್ತಾ ಇದೆ, ಇನ್ಫಾರ್ಮೇಷನ್ ಬರ್ತಾ ಇದೆ. ಅದು ಬಿಟ್ಟು ಬೇರೆ ಏನು ಕೂಡ ಬರ್ತಾ ಇಲ್ಲ, ಸರಿಯಾಗಿ ರೆಸ್ಪಾನ್ಸಿವ್ ಇಲ್ಲ. ಆಯಿತಾ, ನಾನು ಇವಾಗ ಜಸ್ಟ್ ಚೆಕ್ ಮಾಡಿದೆ. ಅದಾದ ನಂತರ ಅದು ಬಿಟ್ಟಾಕಿ ಆಯಿತು, ಇವ್ರದ್ದು ಇರೋದೆ. ಅದಾದಮೇಲೆ ವೆಬ್ ಪೋರ್ಟಲ್ ಇದೆಯಂತೆ, ಸಿಂಗಲ್ ಪ್ಲ್ಯಾಟ್ಫಾರ್ಮ್. ರೆಪ್ಯೂಟೆಡ್ ಇಂಡಸ್ಟ್ರೀಸ್, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್, ರಿಸರ್ಚ್ ಲ್ಯಾಬೊರೇಟರೀಸ್ ಆ್ಯಂಡ್ ಅದರ್ ರೆಕಗ್ನೈಸ್ಡ್ ಬಾಡೀಸ್ ವಿಲ್ ಬಿ ರಿಜಿಸ್ಟರ್ಡ್ ಆನ್ ದ ಪೋರ್ಟಲ್. ಯಾವ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ನನಗೆ ಗೊತ್ತಿಲ್ಲ. ಕೆಲವೊಂದಿಷ್ಟು ಈ ಸರ್ಟಿಫಿಕೇಷನ್ ಕೋರ್ಸಸ್ಸನ್ನು ಮಾಡುವಂಥದ್ದು ಅಥವಾ ಕೆಲವೊಂದಿಷ್ಟು ಪೇಯ್ಡ್ ಕೋರ್ಸಸ್ಸನ್ನು ಕೊಡುವಂಥ ಕೆಲವೊಂದಿಷ್ಟು ಇದು ಮಾಡಿದ್ದಾರೆ. ಹೋಪ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. Q ಸ್ಪೈಡರ್, J ಸ್ಪೈಡರು, ಇವರೆಲ್ಲ ಇವ್ರನ್ನೆಲ್ಲ ಇದು ಮಾಡ್ಕೊಂಡು ಇವರಲ್ಲಿ ಇಂಟರ್ನ್ಶಿಪ್ ಮಾಡಬೇಕಂತೆ. ಇನ್ನು ಕೆಲವೊಂದು ಇದಿದೆ ನಿಮಗೆ, ಯೂಟ್ಯೂಬರ್ಸ್ ಮಾಡುವಂಥ ಕಂಪನೀಸ್ಗಳಿದೆ, ಅದನ್ನು ಇದರಲ್ಲಿ ಲಿಸ್ಟ್ ಮಾಡಿದಾರಂತೆ. ಅದರಲ್ಲಿ ನೀವು ಇಂಟರ್ನ್ಶಿಪ್ ಮಾಡಬೇಕಂತೆ. ಸ್ಟೂಡೆಂಟ್ಸ್ ಮಸ್ಟ್ ಚೂಸ್ ಇಂಟರ್ನ್ಶಿಪ್ ಎಕ್ಸ್ಕ್ಲೂಸಿವ್ಲಿ ಥ್ರೂ ದಿಸ್ ಪೋರ್ಟಲ್. ಈ ಪೋರ್ಟಲಲ್ಲಿ ಮೆನ್ಷನ್ ಆಗಿರೋ ಕಂಪನಿಗಳನ್ನು ಬಿಟ್ಟು ಬೇರೆ ಯಾವ ಕಂಪನಿ ಜೊತೆನೂ ನೀವು ಇದು ಮಾಡಲಿಕ್ಕಿಲ್ಲ ಅಂತೆ, ಇಂಟರ್ನ್ಶಿಪ್ ಮಾಡಲಿಕ್ಕಿಲ್ಲ ಅಂತ. ಎಲ್ಲಿ ನೋಡಿ, ನೋ ಅದರ್ ಮೋಡ್ ಆಫ್ ಇಂಟರ್ನ್ಶಿಪ್ ಸೆಲೆಕ್ಷನ್ ವಿಲ್ ಬಿ ಪರ್ಮಿಟೆಡ್. ಇದು ಯಾವ ರೀತಿ ರೂಲ್ಸ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಯಾವುದೋ ಒಂದು 5-10 ಕಂಪನೀಸ್ಗಳು, ಅದರಲ್ಲಿ ಕೆಲವೊಂದು ರೆಪ್ಯೂಟೆಡ್ ಕಂಪನೀಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ಫೋಸಿಸು, TCS, ದೇ ಆರ್ ಗುಡ್. ಬಟ್ ಅದು ಬಿಟ್ಟು ಅದರಲ್ಲಿ ನಿಮ್ಗೆ ಅಷ್ಟು ಈಸಿಯಾಗಿ ಇಂಟರ್ನ್ಶಿಪ್ ಸಿಗೋದಿಲ್ಲ. ಅದು ಬಿಟ್ಟು ಕೆಲವೊಂದು ಈ ಸರ್ಟಿಫಿಕೇಟ್ಸನ್ನು ಕೊಡುವಂತಹ ಕಂಪನೀಸ್ಗಳನ್ನು, ಆನ್ಲೈನಲ್ಲಿ ಇರುವಂಥ ಕಂಪನೀಸ್ಗಳನ್ನೆಲ್ಲ ಇವರು ಅವ್ರ ಜೊತೆ ಟೈಅಪ್ ಆಗಿ ಇದು ಒಳ್ಳೆ ಏನು ಹೇಳ್ತಾರೆ, ನೀವು ಪೇ ಮಾಡಿ ಸರ್ಟಿಫಿಕೇಷನ್ ಕೋರ್ಸಸ್ ಮಾಡ್ತೀರ ನೋಡಿ, ಆ ರೀತಿ ಆಗಿದೆ. ಇದು ಯಾವ ರೀತಿ? ನೀವೀಗ ನಿಮ್ಮದೇ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡು ಔಟ್ಸೈಡು ಕೂಡ ನೀವು ಇಂಟರ್ನ್ಶಿಪ್ ಮಾಡೋ ರೀತಿ ಇಲ್ಲ, ಆ ರೀತಿ ಆಗಿದೆ. ಯಾಕಂತ ಹೇಳಿ ನೋಡಿ, ನೋ ಅದರ್ ಮೋಡ್ ಆಫ್ ಇಂಟರ್ನ್ಶಿಪ್ ಸೆಲೆಕ್ಷನ್ ವಿಲ್ ಬಿ ಪರ್ಮಿಟೆಡ್. ನೀವೆಲ್ಲೋ ಔಟ್ಸೈಡಿಗೆ AIML, ಡೇಟಾ ಸೈನ್ಸು, ಬೇರೆ ಯಾವುದೋ ಫ್ರಂಟ್ ಎಂಡ್ ಡೆವಲಪರ್, ಫುಲ್ ಸ್ಟ್ಯಾಕ್ ಡೆವಲಪರ್ ಮಾಡಿಕೊಂಡು ಬೇರೆ ಕಂಪನಿ ಜೊತೆ ನೀವು ಕೂಡ ಇಂಟರ್ನ್ಶಿಪ್ ಮಾಡುವಂಥ ಅಪಾರ್ಚುನಿಟಿ ಇಲ್ಲ ಅಂತೆ. ಯಾರ್ಯಾರು VTUದಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ನೋಡಿ ಪೋರ್ಟಲ್ ಒಳಗಡೆ, ಆ ಕಂಪನಿ ಜೊತೆನೇ ನೀವು ಇಂಟರ್ನ್ಶಿಪ್ ಮಾಡಬೇಕಂತ. ಅದು ಏನು ಇಂಟರ್ನ್ಶಿಪ್ ಆಗುತ್ತೆ? ಅದು ಸರ್ಟಿಫಿಕೇಷನ್ ಕೋರ್ಸಸ್ ಥರ ಆಗುತ್ತೆ. ನೀವು ಆನ್ಲೈನಲ್ಲಿ ಅವರಿಗೆ ಈಗ ಸದ್ಯಕ್ಕೆ ಫ್ರೀ ಕೋರ್ಸು ಇದೆ, ಪ್ಲಸ್ ಪೇಯ್ಡು ಕೂಡ ಇದೆ. ನೀವು ಅದನ್ನು ಪೇ ಮಾಡಿದ ತಕ್ಷಣ ಆನ್ಲೈನಲ್ಲಿ ನಿಮ್ಗೆ ಕೊಡ್ತಾರೆ. ಏನಿದು? ಇದು ಲೈಕ್ ನೀವು ಹಣ ಕೊಟ್ಟು ನಿಮ್ದು ಇಂಟರ್ನ್ಶಿಪ್ ಮಾಡಿದಾಗುತ್ತೆ. ಎಲ್ಲಿ ನಿಮಗೆ ರಿಯಲ್ ಟೈಮ್ ಇದು ಸಿಗುತ್ತೆ? ಇಲ್ಲಿ ಈ VTUದವರಿಗೆ ಒಂದು ತಲೆ ಸರಿ ಇಲ್ವಾ? ನಿಜವಾದಂಥ ಒಂದು ನೀವು ಈಗ ಇನ್ ಕೇಸ್ ನಿಮ್ಮದು ಯಾವುದೋ ಒಂದು ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡು ಎಲ್ಲೋ ಹೋಗಿ ಇಂಟರ್ನ್ಶಿಪ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ, ಆ ಇಂಟರ್ನ್ಶಿಪ್ ಇದಕ್ಕೆ ವ್ಯಾಲ್ಯೂ ಇಲ್ಲಂತೆ. ಯಾರ್ಯಾರು ಇದರಲ್ಲಿ ಇದು ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ, ಅವರಿಗೆ ಮಾತ್ರ. ಪ್ಲಸ್ ನೀವು ಮಾಡಿದರೆ ಅದನ್ನು ಕಾಲೇಜಿಂದ ಅಪ್ರೂವ್ ಮಾಡಬೇಕಂತೆ. ಕಾಲೇಜ್ ಅವ್ರ ಹತ್ರ ಅಪ್ರೂವ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಔಟ್ಸೈಡಿಂದ ಯಾವುದಾದ್ರು ಒಂದು ಇಂಟರ್ನ್ಶಿಪ್ ಮಾಡಿದರೆ ಕಾಲೇಜ್ ಅವ್ರ ಹತ್ರ ಅಪ್ರೂವ್ ತೊಗೊಂಡು ಅದನ್ನು ಸಿಗ್ನೇಚರ್ ಹಾಕೊಂಡು ಮಾಡ್ಬೋದು. ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ, ಎಕ್ಸ್ಕ್ಲೂಸಿವ್ಲಿ ಇಂಟರ್ನ್ಶಿಪ್ ಸೆಲೆಕ್ಷನ್ ವಿಲ್ ಬಿ ಪರ್ಮಿಟೆಡ್, ನೋ ಅದರ್. ಅಂದರೆ ನೀವು ಈ VTU ಪೋರ್ಟಲಲ್ಲಿ ಯಾವ್ದು ಕಂಪನಿ ರಿಜಿಸ್ಟರ್ ಆಗಿದೆ ಅವ್ರ ಜೊತೆನೇ ತೊಗೊಳ್ಬೇಕಂತೆ. ಇದು ಯಾರ್ಯಾರಿಗೆ? ನಾಟ್ ಓನ್ಲಿ ಫಾರ್ VTU, ಇಟ್ ಈಸ್ ಅಪ್ಲಿಕೇಬಲ್ ಟು ಅಫಿಲಿಯೇಟೆಡ್, ಕಾನ್ಸ್ಟಿಟ್ಯೂಯೆಂಟ್ ಆ್ಯಂಡ್ ಆಟೋನಮಸ್ ಕಾಲೇಜ್ ಆಲ್ಸೋ. ಆಟೋನಮಸ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಅಂತೆ. ಬಟ್ ಆಟೋನಮಸ್ ಕಾಲೇಜ್ಗಳು ಅಪ್ರೂವ್ ಮಾಡ್ತಾರೆ. ಯಾಕಂದರೆ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಏನು ಪ್ಲೇಸ್ಮೆಂಟ್ ಬೇಕು, ಒಂದು ಒಳ್ಳೆ ಇಂಟರ್ನ್ಶಿಪ್ ಕೊಡುವಂಥ ಕಂಪನಿ ಜೊತೆ ಇಂಟರ್ನ್ಶಿಪ್ ಮಾಡಿದ್ರೆ ಅವರು ಇದು ಮಾಡ್ತಾರೆ. ಬಟ್ VTUದು ಇದು ಏನು ರೂಲ್ಸು?
ಲೈಕ್ ಸರ್ಟಿಫಿಕೇಷನ್ ಕೋರ್ಸಸನ್ನು ಮಾಡಿದಾಗುತ್ತೆ. ಇದು ನೀವು ಇಂಟರ್ನ್ಶಿಪ್ ಹೋಗಿ ಕಾಲೇಜ್ ಕ್ಯಾಂಪಸ್ ಕಂಪನಿಗೆ ಹೋಗಿ ಇಂಟರ್ನ್ಶಿಪ್ ಮಾಡಿದಾಗ ಆಗೋದಿಲ್ಲ, ಆನ್ಲೈನಲ್ಲಿ ಕೋರ್ಸಸ್ ಮಾಡಿದಾಗುತ್ತೆ. ಇವರು ಬೇಕಾಗಿರೋ ಒಂದು 8-10 ಕಂಪನೀಸ್ಗಳು, ಅದರಲ್ಲಿ ಕೆಲವೊಂದು ಕಂಪನೀಸ್ಗಳು ಸುಮ್ಮನೆ ಏನು ಯೂಸೇ ಇಲ್ಲ ಅಂಥ ಕಂಪನಿಗಳನ್ನು ಲಿಸ್ಟ್ ಮಾಡಿಕೊಂಡು ಅಲ್ಲಿ ಇಂಟರ್ನ್ಶಿಪ್ ಮಾಡಿ ಅಂದರೆ ಐ ಡೋಂಟ್ ನೋ ಇದು ಎಲ್ಲಿವರೆಗೆ ಈ ವಿಟಿಯುದು ಇದಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇದೊಂದ್ರ ಬಗ್ಗೆ ಹೇಳಬೇಕಾಗಿತ್ತು. ಮುಂದೆ ಬರುವ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದೇ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ವಿ ಟಿ ಯು ಪೋರ್ಟಲ್ ಅಂತಲೇ ಸ್ಟಾರ್ಟ್ ಮಾಡಿದ್ದಾರೆ. ಆ ಪೋರ್ಟಲ್ ರೆಸ್ಪಾನ್ಸೇ ಮಾಡೋದಿಲ್ಲ. ಆ ವೆಬ್ಸೈಟಿಗೆ ಹೋದರೆ ಅಲ್ಲಿ ಏನೂ ಕೂಡ ಬರ್ತಾನೆ ಇಲ್ಲ. ಓಕೆ, ಸೊ ಇದಿಷ್ಟು ಅಪ್ಡೇಟ್ ಮಾಡಬೇಕಾಗಿತ್ತು. ನೋಡೋಣ ಈಗ ಯಾರ್ಯಾರು 7th 8th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, 7th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು, ಇವ್ರು ಮಾಡ್ತಾ ಇರೋದು ಸರಿ ಇದೆಯಾ ಇಲ್ಲೋ ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸು, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನೋಡೋಣ ಮುಂದಿನ ಅಪ್ಡೇಟ್ಗಳನ್ನು ನಾನು ಮತ್ತೆ ಕೊಡ್ತಾ ಇರ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ತನಕ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.